ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಯಾವಾಗ ಸುಗ್ರೀವನು ಜ್ಞಾನೋದಯವಾಗಿ ಬಂದು ರಾಮನನ್ನು ಶರಣು ಬೇಡಿ ಇನ್ನು ಸೀತೆಯನ್ನು ಹುಡುಕೋಕ್ಕೆ ಪ್ರಾರಂಭ ಮಾಡಿಕೊಂಡ್ರು, ಆ ಮಾಡುವಾಗ ಮಾತನಲ್ಲಿ ಇಲ್ಲಿ ಸೀತಾದೇವಿಯನ್ನು ರಾವಣನೇ ತಗೊಂಡು ಹೋಗಿದ್ದಾನೆ ಅನ್ನೋದು ಗೊತ್ತಾಗಿ ಖಚಿತವಾದ್ರಿಂದ ಆ ಸಣ್ಣ ಸೈನ್ಯದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಹನುಮಂತ, ಜಾಂಬವಂತ, ನೀಲಾಂಗದ ಮತ್ತು ಇತರ ವಾನರ ಪ್ರಮುಖರನ್ನು ದಕ್ಷಿಣ ದಿಕ್ಕಿಗೆ ಕಳಿಸ್ತಾ ಅಂತ ನಾವು ಹೇಳ್ಕೊಂಡ್ವಿ ಅಲ್ಲ. ಹೋಗುವಾಗ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಪದವಿ ಪ್ರಕಾರ ಆ ಗುಂಪಿಗೆ ಯುವರಾಜನಾದ ಅಂಗದನೇ ನಾಯಕನಾಗಿದ್ದರು. ಅಂಗದ ಮಾತ್ರ ಒಪ್ಕೊಳ್ಳಿ, ನಾನು ಆಗೋದಿಲ್ಲ, ಹನುಮಂತನ ಮಾಡಬೇಕು ಅಂತ. ಹನುಮಂತನೇ ನಾಯಕನಾಗಿದ್ದ. ರಾಮನು ಸಹ ಹನುಮಂತನನ್ನೇ ಪ್ರತ್ಯಕ್ಷವಾಗಿ ಕರೆದು ಹೇಳ್ತಾ ಇದ್ದಾನೆ. ತನ್ನ ಹೆಸರು ಬರೆದಿರ್ತಕ್ಕಂತಹ ಉಂಗುರವನ್ನು ಕೊಟ್ಟ. ಆ ಉಂಗುರ ಶ್ರೀರಾಮ ಅಂತ ಬರೆದಿರ್ತಕ್ಕಂಥ ಉಂಗುರವನ್ನು ಕೊಟ್ಟ. ನೀನು ಸೀತೆಯನ್ನು ನೋಡಿದಾಗ ಅವಳಿಗೆ ಈ ಉಂಗುರವನ್ನು ಕೊಟ್ಟು ನೀನು ಕೊಡಲೇಬೇಕು. ನಾನು ಯಾವಾಗ ನೀನು ಕೊಟ್ಟರೆ ಅವಳು ನಿನ್ನ ನಂಬ್ತಾಳೆ, ನಂಬೋದಿಲ್ಲ. ಯಾಕಂದರೆ ಇದನ್ನು ನಾನು ತೆಗೆಯೋದಿಲ್ಲ. ಈ ಉಂಗುರ ಕೊಟ್ಟದ್ರಿಂದ ನನ್ನ ಪ್ರಭುವೇ ಕಳಿಸಿದ್ದಾನೆ ಅಂತ ಅನ್ಕೋತಾಳೆ. ಇಲ್ಲ ಅಂದರೆ ನೀನೊಬ್ಬ ರಾಕ್ಷಸ ಅನ್ಕೊಂಡ್ಬಿಡ್ತಾಳೆ, ನಂಬಲ್ಲ ನೀನು ಅಂಥೇಳಿ ನಿನ್ನ ನಂಬೋ ಪರಿಸ್ಥಿತಿ ಇಲ್ಲ ಅವಳಿಗೆ ಈಗ. ಅದರಿಂದ ಈ ಉಂಗುರವನ್ನು ಕೊಡಬೇಕು ನೀನು ಅಂತ ಹೇಳ್ತಾ ಅಂತೆ. ಅಷ್ಟಕ್ಕೆ ನಿಲ್ಲಿಲ್ಲ ಹನುಮ. ನಾನು ನಿನ್ನ ಮೇಲೆ ಆಧಾರಪಟ್ಟಿದ್ದೀನಿ. ಕಾರ್ಯಸಿದ್ಧಿ ಹನುಮಂತ, ಕಾರ್ಯಸಿದ್ಧಿ ಹನುಮಂತನ ಮಂತ್ರವೂ ಇದೆ. ನಿನ್ನ ಪರಾಕ್ರಮವನ್ನೆಲ್ಲ ಉಪಯೋಗಿಸಿ ಸೀತೆ ಸಿಗು ಹಾಗೆ ಮಾಡು, ನನ್ನ ಕೆಲಸವನ್ನು ಮಾಡಿಕೊಡು ನೀನು, ಈ ಉಂಗುರವನ್ನು ತಗೊಂಡೋಗಿ ಕೊಡೊಳಗೆ ಅಂತ ಕೊಡ್ತಾನೆ. ದಕ್ಷಿಣ ದಿಕ್ಕಿನಲ್ಲಿ ಅನ್ವೇಷಣೆಯನ್ನು ಪ್ರಾರಂಭ ಮಾಡ್ಕೋತಾರೆ ಎಲ್ಲರೂ. ಹನುಮಂತನು ನಿಷ್ಕಲ್ಮಶ ಭಕ್ತಿಯಿಂದ ರಾಮನ ಪಾದಕ್ಕೆ ನಮಸ್ಕಾರ ಮಾಡಿ, ರಾಮ ನನ್ನ ಆಶೀರ್ವದಿಸು, ನನಗೆ ಜಯವೋ ಬರೋ ಹಾಗೆ ಮಾಡು, ನೀನು ನಿನ್ನ ಮನಸ್ಸನ್ನು ಸಂತೋಷಪಡಿಸ್ತಕ್ಕಂಥ ವಾರ್ತೆಯನ್ನು ತಗೊಂಡು ಬರ್ತೀನಿ ನಾನು. ನಮಗೆ ಜಯವಿದೆ ರಾಮ, ನೀನು ದುಃಖಿಸಬೇಡ, ನೀನು ನನಗೆ ಬಲವನ್ನು, ಶಕ್ತಿಯನ್ನು, ಬುದ್ಧಿಯನ್ನು, ಯಶ ತೇಜಸ್ಸನ್ನು ನನಗೆ ಕೊಡು ನೀನು ಅಂಥೇಳಿ 3 ಬಾರಿ ನಮಸ್ಕಾರ ಮಾಡಿ ಸ್ವಾಮಿಯನ್ನು ಬೇಡ್ತಾ ರಾಮ 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 ಅಂತ ಆ ಉಂಗುರವನ್ನು ತಗೊಂಡು ಹೊರಟ. ಸುಗ್ರೀವನು ಎಲ್ಲ ವಾನರ ವೀರರನ್ನು ಒಟ್ಟುಗೂಡಿಸಿ 1 ತಿಂಗಳ ಒಳಗೆ ಅನ್ವೇಷಣೆ ಪೂರ್ತಿ ಮಾಡಿಕೊಂಡು ಬರದೇ ಇದ್ದರೆ ನಿಮ್ಮ ತಲೆಗಳನ್ನು ತೆಗೆದುಹಾಕ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟ. ನೋಡಿ ಇದು ಹೆಂಗಿದೆ. ಇದ್ದರೂ ಕಷ್ಟ. ಇಲ್ಲಿ ಹೇಗಿದ್ರೂ ತೆಗೆದುಹಾಕ್ತಾನೆ ತಲೆಗಳು ಅಂದ್ಕೊಂಡ್ರು. ಎಲ್ಲರೂ ಒಪ್ಕೊಂಡ್ರು, ಹಾಗೆ ಆಗಲಿ, ನಾವು ಖಂಡಿತ ಹುಡ್ಕೊಂಡು ಬರ್ತೀವಿ, ನಾವು ವಾರ್ತೆಯನ್ನು ತರ್ತೀವಿ ನಾವು ಅಂಥೇಳಿ ಒಬ್ಬರಿಗೊಬ್ಬರು ಅಲ್ಲಿ ಜಂಬ ಕೊಚ್ಕೊಂಡ್ರು. ಹಾಗೆ ಸೀತೆಯನ್ನು ಕೂಡ ಹಾಗೆ ನಾವು ಭುಜಗಳ ಮೇಲೆ ತರ್ತೀವಿ, ಏನೇನೋ ಹೇಳಿದ್ರು. ರಾವಣಾಸುರನ ಹಾಗೆ ಒಂದು ಉಗುರಿನಲ್ಲಿ ಎಳ್ಕೊಂಡು ಬರ್ತೀವಿ ನಾವು ಅಂತ ಒಬ್ಬೊಬ್ಬ ಒಂದೊಂದು ಹೇಳ್ದ. ಅವನು ನನ್ನ ಬಾಲದಲ್ಲಿ ಸುತ್ಕೊಂಡು ಬರ್ತೀನಿ ಅಂತ ಇನ್ನೊಬ್ಬ ಅಂದ. ಅವರು ಪೌರುಷ ಅಷ್ಟಲ್ಲ. ಸಮುದ್ರ ಎಷ್ಟೊತ್ತು ಹಾರ್ಕೊಂಡು ಹೋಗೋದು, ಸಮುದ್ರವನ್ನು ಹಾರ್ತೀವಿ, ದಕ್ಷಿಣ ಕಡೆ ಅಂದರೆ ಸಮುದ್ರದ ಆಚೆ ಅಂತ ಗೊತ್ತಾಗ್ತಿದೆ ನಮಗೆ. ಒಂದು ಸತಿ 2 ಹೆಜ್ಜೆ ಹಾಕಿಬಿಟ್ರೆ ಸಮುದ್ರ ಹಾರಿಬಿಡ್ಬೋದು. ಅದು ಎಷ್ಟು ದಿನ ನಾವು ಹಾರ್ತಾ ಇಲ್ವಾ, ಬೆಟ್ಟದಿಂದ ಬೆಟ್ಟಕ್ಕೆ, ಮರದಿಂದ ಮರಕ್ಕೆ ಹಾರ್ತೀವಿ ನಾವು. ಎಷ್ಟೊಂದು ಹಣ್ಣು ತಿಂತೀವಿ ನಾವು, ಏನು ಕತೆ. ಕೊಂಬೆಗಳಲ್ಲಿ ಹಿಡ್ಕೊಂಡು ಸಿಕ್ಕಾಬಟ್ಟೆ ಒಬ್ಬೊಬ್ಬರು ಹಣ್ಣು ತಿಂತೀವಿ. 2 ದಿನಕ್ಕೆ 3 ವನ ನಾಶ ಮಾಡ್ತೀವಿ ನಾವು, ಗೊತ್ತಾ. ಇದ್ಯಾವ ಅವನು ರಾವಣ, ಅಯ್ಯ ಅವನು ಎತ್ಕೊಂಬಂದ್ಬಿಡ್ತೀವಿ ನಾವು. ಅವನ ಅರಮನೆ ನಮ್ಮ ಬಾಲಕ್ಕೆ ಸುತ್ಕೊಂಬಂದ್ಬಿಡ್ತೀವಿ ನಾವು. ಏನು ಅಂದ್ಕೊಂಡ್ರಿ, ನೀವು ಆಜ್ಞೆ ಕೊಟ್ಬಿಟ್ರಲ್ಲ ಇವಾಗ ಮಹಾಪ್ರಭು, ನಿಲ್ಸ, ಹೇಳ್ದಷ್ಟು ಕೇಳ್ರ, ತಲೆ ಹರಟೆ ಮಾಡ್ತೀರಿ. 1 ತಿಂಗಳೊಳಗಾಗಿ ನೀವೇನಾದ್ರು ಹುಡ್ಕೊಂಬರಲಿಲ್ಲ, ನಿಮ್ಮ ತಲೆಗಳ ನುಚ್ಚು ನೂರು ಹಾಕ್ಬಿಡ್ತೀನಿ.
ಏನೋ ಪ್ರಭು, ನಮ್ಮ ಒಂದು ಬಲವನ್ನು ಹೇಳ್ತಾ ಇದ್ದೀವಿ ಪ್ರಭು, ಸಾಕರ ನಿಮ್ಮ ಬಲ ನೋಡಿದ್ದೀವಿ ನಾವು ಅಂತ ಸುಗ್ರೀವನು ಆಜ್ಞೆ ಮಾಡ್ತಾನೆ. ಜೈ ಗುರುದತ್ತ.